ಎಲ್ಲರಿಗೂ ನಮಸ್ಕಾರ. ವಿದ್ಯಾಚೇತನದ 14ನೇ ದಿನದ ಚಟುವಟಿಕೆಗಳ ಬಗ್ಗೆ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ತುಂಬ ಜನ ನನ್ನ ಈ ಚಾನಲಲ್ಲಿರ್ತಕ್ಕಂಥ ವಿದ್ಯಾಚೇತನ ಆ್ಯಕ್ಟಿವಿಟೀಸ್ ಬಗ್ಗೆ ತುಂಬ ಜನ ನೋಡ್ತಾ ಇದ್ದೀರಾ. ಯಾಕೋ ಲೈಕ್ ಮಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ವಿಡಿಯೋ ಇಷ್ಟ ಆಗ್ತಿಲ್ವಾ ಏನೋ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಅದಕ್ಕೋಸ್ಕರ ನೀವು ಲೈಕ್ ಮಾಡಿ. ಹಾಗಾಗಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇಲ್ಲಾಂದರೆ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಏನು ವಿಷಯ ಅಂತ ಹಾಕಿ. ಬನ್ನಿ ನೋಡೋಣ. 14ನೇ ದಿವಸ ಯಾವುದು ದಿನ ಬರುತ್ತೆ ಇವಾಗ? 16/6/2026 ವಿದ್ಯಾಚೇತನ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನೆಲ್ಲ ದ್ವಿಭಾಷಾ ಮಾಧ್ಯಮಕ್ಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಪೀರಿಯಡ್ ಈಸ್ ಗ್ರೀಟ್ ಮೀಟ್ ಕನ್ವರ್ಸೇಷನ್. So, continued activity here is a continued activity of the previous days ಅಂತ ಇದೆ. Follow the instruction of for 32 days ಅಂತಿದೆ. Complete the weather map. ಇನ್ನು ಆ್ಯಕ್ಟಿವಿಟಿ ಮೈ ರೆಸ್ಪಾನ್ಸಿಬಿಲಿಟಿ ಸ್ಕೂಲ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಏನೆಲ್ಲ ಐಟಮ್ಸ್ ಬೇಕು? ಚಾರ್ಟ್ ಬೇಕು, ಸ್ಕೆಚ್ ಪೆನ್ ಟು ರೈಟ್ ಸ್ಟೂಡೆಂಟ್ಸ್ ನೇಮ್ ಆ್ಯಂಡ್ ದೇರ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಇಲ್ಲಿ ಮಕ್ಕಳು, ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಇದನ್ನು ಮಾಡ್ತಾರೆ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಮೆಥಡ್ ನೋಡೋಣ. ಸ್ಟೂಡೆಂಟ್ಸ್ ಮೇಕ್ ಎ ಲಿಸ್ಟ್ ಆಫ್ ಸಿಂಪಲ್ ಟಾಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ದಟ್ ದೇ ಡೂ ಎವ್ರಿ ಡೇ. ಎಕ್ಸಾಂಪಲ್: ಲೈಬ್ರರಿ ಮಿನಿಸ್ಟರ್, ಫುಡ್ ಮಿನಿಸ್ಟರ್, ಸ್ಯಾನಿಟೇಷನ್ ಮಿನಿಸ್ಟರ್, ಗೇಮ್ಸ್ ಮಿನಿಸ್ಟರ್, ಟಾಯ್ಲೆಟ್ ಮಿನಿಸ್ಟರ್. Prepare a chart listing such responsibilities and the names of the children performs them. Make badges with pictures associated with each responsibility, instructing their respective ministers to wear them. Make sure every child in the class gets a chance. Observe whether the children are doing the task independently. Encourage them to take on more and more responsibility. ಸೊ ಇದು ನಾವೇ ಒಂದು ನೇಮ್ ಲಿಸ್ಟು, ಒಂದು ರೆಸ್ಪಾನ್ಸಿಬಿಲಿಟಿ ಲಿಸ್ಟ್ನ ಮಾಡಿಕೊಂಡು ಅದನ್ನು ಎಲ್ರಿಗೂ ಒಂದೊಂದನ್ನು ಕ್ಲಾಸ್ ರೂಮ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಒಂದಷ್ಟು ನಮ್ಮ ಒಂದು ಕ್ಲಾಸ್ ರೂಮ್ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನ ಮಾಡಿಕೊಂಡು ಬೇಕಿದ್ರೆ ಇದನ್ನು ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ದೇ ಆರ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ದೇ ಡೋಂಟ್ ನೋ ದ ಅಬೌಟ್ ದ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಸ್ಕೂಲ್ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟಾಗಿ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ದೆನ್ ಕ್ಲಾಸ್ ರೂಮ್ ರೆಸ್ಪಾನ್ಸಿಬಿಲಿಟೀಸ್ನ ಒಂದಷ್ಟು ಕೊಡಿ, ಬೇಕಿದ್ರೆ ಅಲ್ಲಿ ಬ್ಯಾಚ್ ಕೊಡಿ. 1 ವೀಕ್ ಡ್ಯೂರೇಷನ್ನ ನೋಡಿ. ಸೊ ಮಾನಿಟರು, ಕ್ಲಾಸ್ ಮಾನಿಟರು, ಆಮೇಲೆ ಕ್ಲಾಸ್ ಏನದು ಕ್ಲೀನ್ ಮಾನಿಟರ್ ಅಂತ ಕೊಡಿ. ಕ್ಲಾಸ್ ರೂಮ್ ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು. ಮತ್ತು ಡಿಸಿಪ್ಲಿನ್ ಮಿನಿಸ್ಟರ್ ಅಂತ. ಸೊ ಕ್ಲಾಸಲ್ಲಿ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಬರೋದಾಗಿರ್ಬೋದು, ಮತ್ತು ತಮ್ಮ ಥಿಂಗ್ಸ್ನ ಜೋಡಿಸ್ಕೊಂಡು ಇಟ್ಕೊಳ್ತಕ್ಕಂಥದ್ದು. ಸೊ ಇಂಥದ್ದನ್ನು ಕೆಲವೊಂದೊಂದು ಚಿಕ್ಕದು, ಬಿಕಾಸ್ ದೇ ಆರ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ದೇ ನೌ ಓನ್ಲಿ ಕೇಮ್ ಇನ್ ಟು ದ ಕ್ಲಾಸ್ ರೂಮ್ ಆರ್ ಸ್ಕೂಲ್. ದಟ್ಸ್ ವೈ ಪ್ಲೀಸ್ ಗಿವ್ ವೆರಿ ಸ್ಮಾಲ್ ರೆಸ್ಪಾನ್ಸಿಬಿಲಿಟೀಸ್ ಟು ದೆಮ್. ಇನ್ನು ಪೀರಿಯಡ್ 2 ಮೈ ಟೈಮಲ್ಲಿ ಚಿಲ್ಡ್ರನ್ ಮೂವ್ ಟು ದ ಲರ್ನಿಂಗ್ ಕಾರ್ನರ್ಸ್ ಆ್ಯಕ್ಟಿವಿಟೀಸ್ ಇದೆ. ಇನ್ನು 3ನಲ್ಲಿ ಬೇಸಿಕ್ ನ್ಯೂಮರಿಕಲ್ ನಾಲೆಜಲ್ಲಿ ಟಚ್ ಆ್ಯಂಡ್ ಕೌಂಟ್ ಅಗೇನ್ ದ ರಿಪೀಟೆಡ್ ಒಂದು ಆ್ಯಕ್ಟಿವಿಟಿ ಫ್ರಮ್ ದ 30th ಡೇ. ಸೊ ಸೇಮ್ ಆ್ಯಕ್ಟಿವಿಟಿ, ಗಿವ್ ಸಮ್ ಥಿಂಗ್ಸ್ ಆ್ಯಂಡ್ ಸೇ ಬೈ ಟಚ್ ದ ಆಬ್ಜೆಕ್ಟ್ ವಿತ್ ಕೌಂಟ್ ನಂಬರ್. ಇಲ್ಲಿ ಟಚ್ ಮಾಡಿದ ಮೇಲೆ ನಂಬರನ್ನು ಹೇಳೋಕ್ಕೆ ಬಿಡಿ. ನೆಕ್ಸ್ಟ್ ಕ್ರಿಯೇಟಿವ್ ಆರ್ಟ್ಸಲ್ಲಿ ಬಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಫಿಂಗರ್ ಡೆಕ್ಸ್ಟರಿಟಿ ಆ್ಯಂಡ್ ಇಂಪ್ರೂವ್ಸ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಸೀಸರ್ ಬೇಕು, ಕಲರ್, ಪಿಕ್ಚರ್ಸ್, ಗ್ಲೂ ಅಂತ ಹೇಳ್ತಾರೆ. ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಎ ಸರ್ಕಲ್, ಆಸ್ಕ್ ದೆಮ್ ಟು ಕಟ್ ಎ ಪಿಕ್ಚರ್ ಆಫ್ ಫ್ಲವರ್, ಅನಿಮಲ್. ಅಂದರೆ ಆಲ್ರೆಡಿ ಇರತಕ್ಕಂಥದ್ದನ್ನು ಓಲ್ಡ್ ನ್ಯೂಸ್ ಪೇಪರೆಲ್ಲ ಇರ್ಬೋದು, ಬೇರೆ ಬೇರೆ ಮಗ್ಗಿ ಪುಸ್ತಕ ಏನಾದರೂ ಒಂದು ತೊಗೊಂಡು ಅದರಲ್ಲಿ ಇರ್ತಕ್ಕಂಥದ್ದನ್ನು ಕಟ್ ಮಾಡಿ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಮೇಕ್ ಶೋರ್ ಆಫ್ ಚಿಲ್ಡ್ರನ್ ಸೇಫ್ಟಿ ಬಗ್ಗೆ ಗಮನ ಇರಲಿ ಮಕ್ಕಳದ್ದು. ಇನ್ನು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಂದರೆ ಮೈ ಪ್ರೊಫೈಲ್ ಅಂತ. ಟು ಎಕ್ಸ್ಪ್ರೆಸ್ ಒನ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಪೆನ್, ಪೆನ್ಸಿಲ್, ಕ್ರೇಯಾನ್ಸ್. The teacher first discuss his likes and dislikes with the children. Must share, then allow each child to think freely about their likes and dislikes. They participate in the
in any activity and to take some responsibilities. Motivate them. Give a white sheet and ask him to color and name the picture of his favorite food, doll, ಆ್ಯನಿಮಲ್, ಬರ್ಡ್ ಆರ್ ಪರ್ಸನ್, ಫ್ಲವರ್ ಅಂತ ಹೇಳ್ತಾರೆ. ಸೊ ಏನನ್ನಾದರೂ ತನಗೆ ಇಷ್ಟವಾಗಿರೋದನ್ನು, ಲೈಕ್ ಆಗಿರೋದನ್ನು ಅಲ್ಲಿ ಡ್ರಾ ಮಾಡೋಕ್ಕೆ ಮಕ್ಕಳಿಗೆ ಬಿಡಬೇಕು ಪೀರಿಯಡ್ 5ಅಲ್ಲಿ. ಇನ್ನು ಪೀರಿಯಡ್ 6ಅಲ್ಲಿ ಔಟ್ಡೋರ್ ಗೇಮ್ ಅಂತಿದೆ. ಕ್ಲೈಂಬಿಂಗ್ ಅಂತ ಹೇಳ್ತಾರೆ, ರೋಪ್, ಲ್ಯಾಡರ್, ಸ್ಟೆಪ್ಸ್ ಅಂತ. ಚಿಲ್ಡ್ರನ್ ಕ್ಲೈಂಬ್ ಆ್ಯಂಡ್ ಡಿಸೆಂಡ್ ಸ್ಟೇರ್ಸ್ ಇನ್ ಎನಿ ಏರಿಯಾ ಬೈ ಕೌಂಟಿಂಗ್ ಸ್ಟೇರ್ಸ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ಸ್ಕೂಲಲ್ಲಿ ಏನಾದರೂ ಮೆಟ್ಲಿದ್ರೆ ಜಸ್ಟ್ ಅಲ್ಲಿ ಯೂಸ್ ಮಾಡಿ, ಬಿಕಾಸ್ ಆಫ್ ದ ಸೇಫ್ಟಿ ಆಫ್ ದ ಚಿಲ್ಡ್ರನ್. ಮಕ್ಕಳ ಒಂದು ಸೇಫ್ಟಿಗೋಸ್ಕರ ಜಸ್ಟ್ ಯಾವ ಲ್ಯಾಡರು ಬೇಡ, ಜಸ್ಟ್ ಸ್ಟೆಪ್ಸ್ ಇದ್ದರೆ ಸ್ಟೆಪ್ಸ್ ಕೌಂಟ್ ಮಾಡೋಕ್ಕೆ ಹೇಳಿ ಮಕ್ಕಳಿಗೆ. ಸ್ಟೆಪ್ಸ್ ಇಲ್ವಾ, ಬೇರೆ ಯಾವುದಾದ್ರೂ ಒಂದು ಔಟ್ಡೋರ್ ಗೇಮ್ನ ಆಡಿಸಿ, ತೊಂದರೆ ಇಲ್ಲ. ಇನ್ನು ಸ್ಟೋರಿ ಟೈಮಿಗೆ ಬಂದರೆ ಒಂದು ಸಿಂಪಲ್ ಆಗಿರೋ, ಈಗ ಆಲ್ರೆಡಿ ಹೇಳಿರ್ತಕ್ಕಂಥ ಸ್ಟೋರಿನ ರಿಪೀಟ್ ಮಾಡಿ ಅಲ್ಲಿ ಕ್ವಶನ್ ಮೂಲಕ ಅದನ್ನು ಎಷ್ಟರ ಮಟ್ಟಿಗೆ ಮಕ್ಕಳು ತಿಳ್ಕೊಂಡಿದ್ದಾರೆ ಅದನ್ನು ನೋಡಿ. ಸೊ ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್, ಲಾಸ್ಟ್ ಪೀರಿಯಡ್. ಸಿ ಯು ಅಗೇನ್. ರಿಪೀಟ್ and recall the activities performed on this day.